ಉಗ್ರರ ವಿರುದ್ಧ ಭಾರತೀಯ ಸೇನಾಪಡೆ ಸಮರಾಭ್ಯಾಸ ಮುಂದುವರೆಸಿದೆ. ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಕೆ ಸೇನಾಪಡೆಯಲ್ಲಿ ರಣೋತ್ಸಾಹ ಹೆಚ್ಚಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಯೋಧರ ಸಮರಾಭ್ಯಾಸದ ದೃಶ್ಯಗಳು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಲಭ್ಯವಾಗಿದೆ. ಉಗ್ರರ ಹೆಡೆಮುರಿ ಕಟ್ಟೋಕೆ ವಿಶೇಷ ಪಡೆ ಇದೀಗ ಎಂಟ್ರಿ ಕೊಟ್ಟಿದೆ. ಎಲ್ಒಸಿ ಬಳಿ ಕೆಚ್ಚೆದೆಯ ಸೈನಿಕರು ಸಮರಾಭ್ಯಾಸದಲ್ಲಿ ನಿರತರಾಗಿದ್ದಾರೆ. ವಿಷಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಿಲಿಟರಿ ಡ್ರಿಲ್ ಇದು. ಮಾಧ್ಯಮಗಳಿಗೆ ರಿಯಲ್ ಟೈಮ್ ಆಪರೇಷನ್ಗಳನ್ನು ಪ್ರಸಾರ ಮಾಡೋ ಹಾಗಿಲ್ಲ ಅನ್ನೋ ನಿರ್ಬಂಧ ಇದೆ. ಇದೆಲ್ಲವೂ ಕೂಡ ಮಿಲಿಟರಿ ಡ್ರಿಲ್. ಉಗ್ರರನ್ನ ಹುಡುಕಿ ಅವರನ್ನ ಮಟ್ಟ ಹಾಕುವ ಕಾರ್ಯಾಚರಣೆಯ ಪೂರ್ವ ಸಿದ್ಧತೆ. ಕಾಶ್ಮೀರದಿಂದಲೇ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಸುಮಾರು 12 ದಿನದ ಹಿಂದೆ ಪೇಲೆಂಗಾವ್ನ ಬೈಸ್ರನ್ ಅನ್ನುವ ವ್ಯಾಲಿಯಲ್ಲಿ ನಡೆದಂತ ಭೀಕರ ನರಮೇಧದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಆ ನರಮೇಧ ಹೇಗಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ. ನೋಡಿ, ಈ ನರಮೇಧ ಮಾಡೋದಕ್ಕೆ ಹೊಂಚು ಹಾಕಿ ಕೂತಂತ ಆ ಭಯೋತ್ಪಾದಕರಿದಾರಲ್ಲ, ಆ ನಸುಗುನ್ನಿ ಭಯೋತ್ಪಾದಕರು ತಯಾರಿಯೊಂದಿಗೆ ಬಂದಿದ್ರು. ಇಲ್ಲಿನ ಸ್ಥಳೀಯರ ಜೊತೆಗೆ ಸಂಪರ್ಕದಲ್ಲಿದ್ರು. ಆ ನಂತರ ಏಕಾಏಕಿ ದಾಳಿ ಮಾಡ್ತಾರೆ. ಅವ್ರು ಅಂದುಕೊಂಡಂತೆ ಪೀಕ್ ಟೈಮ್ ನಲ್ಲಿ ಜನ ಎಲ್ಲಿ ಸೇರಿರ್ತಾರೆ ಅಲ್ಲಿ ದಾಳಿ ಮಾಡ್ತಾರೆ. ನೋಡಿ, ಅದೇ ರೀತಿ ಬೈಸ್ರಾಯ್ನ ಆ ವ್ಯಾಲಿ ರೀತಿಯಲ್ಲಿ ಮತ್ತೊಂದು ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿ ಇದ್ದಂತ ಜಾಗ ಗುಲ್ಮಾರ್ಗ್. ಇದೇ ಜಾಗ ಗುಲ್ಮಾರ್ಗ್ ಸುಂದರ ಪ್ರಕೃತಿ, ಸುತ್ತಲೂ ಕೂಡ ಡೀಪ್ ಫಾರೆಸ್ಟ್ ಜಂಗಲ್ ಏರಿಯಾ. ಇದು ಸೇನೆಯ ಸರ್ಪಗಾವಲಿರುವಂತ ಈ ಗುಲ್ಮಾರ್ಗ್ಗೆ ಯಾವಾಗ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ. ಇಲ್ಲಿ ಬಂದಿರುವಂತ ಪ್ರವಾಸಿಗರು ಬೈಸ್ರಾಯ್ನ ವ್ಯಾಲಿ ರೀತಿಯಲ್ಲೇ ಆ ನಡುವಿನ ಫಾರೆಸ್ಟ್ ನ ಮಧ್ಯದಲ್ಲಿ ಆ ಕಡೆಗಳಲ್ಲೆಲ್ಲ ಸೇನಾ ಕ್ಯಾಂಪಸ್ಗಳಿದಾವೆ ಅಥವಾ ಕ್ಯಾಂಪ್ಗಳಿದಾವೆ. ಅದರ ನಡುವೆ ಸುಂದರವಾದಂತ ಈ ಜಾಗದಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇದ್ದಂತ ಆ ಪ್ರವಾಸಿಗರು ತಮ್ಮ ಒಂದು ಈ ಪರಿಸರವನ್ನ ಎಂಜಾಯ್ ಮಾಡ್ತಿದ್ದಂತ ಪ್ರವಾಸಿಗರು ಅಟ್ಯಾಕ್ ಆಯ್ತಲ್ಲ, ಅದೇ ರೀತಿಯ ಮತ್ತೊಂದು ಉಗ್ರರ ಹಿಟ್ ಲಿಸ್ಟ್ ನಲ್ಲಿ ಇದ್ದಂತ ಗುಲ್ಮಾರ್ಗ್ ನಿಂದ ನಾವೀಗ ನೇರ ದೃಶ್ಯದಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ಇಲ್ಲಿಯೂ ಕೂಡ ಈಗ ಭದ್ರತೆ ಬಂದೋಬಸ್ತ್ ಎಲ್ಲವೂ ಕೂಡ ಟೈಟ್ ಇದೆ. ಅದರ ಜೊತೆಗೆ ನೋಡಿ, ಪ್ರವಾಸಿಗರೆಲ್ಲರೂ ಕೂಡ ಹೀಗಿಲ್ಲಿ ಆಟ ಆಡ್ತಾ ಇದ್ದಾರೆ. ಎಲ್ಲಾ ಪ್ರವಾಸಿ ಆಟದ ವಸ್ತುಗಳೆಲ್ಲವೂ ಕೂಡ ಈಗ ಖಾಲಿ ಇದ್ದಾವೆ. ಜನರ ಸಂಖ್ಯೆಯೂ ಕೂಡ ಬಹಳ ಕಮ್ಮಿ ಇದೆ. ಆರ್ಮಿ ಫೋರ್ಸ್ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ. ಅದರ ಜೊತೆಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಆ ರೋಲಿಂಗ್ ಮಿಷಿನ್, ಅವೆಲ್ಲವೂ ಕೂಡ ನೋಡಿ ಖಾಲಿ ಕುಳಿತುಕೊಂಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಬೆರಳೆಣಿಕೆಯ ಜನರು ಬಿಟ್ರೆ ಹೆಚ್ಚಿನ ಸಂಖ್ಯೆಯ ಜನ ಬರದೆ ಒಂದ್ ರೀತಿಯಲ್ಲಿ ಬಿಗಡಾಯಿಸಿ ಬಿಟ್ಟಿದೆ. ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಇದು ಸೀಸನ್ ಸಮಯ. ಈ ಸಮಯಕ್ಕೆ ಬರುವಂತ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ. ಆದ್ರೆ ಪೆಹಲ್ಗಾವ್ನ ಅಟ್ಯಾಕ್ ಆದ ನಂತರ ಬರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾದಂತ ಹಿನ್ನೆಲೆಯಲ್ಲಿ ಕೆಲವು ಪ್ರಮುಖ ಪ್ರವಾಸಿ ತಾಣಗಳನ್ನ ಬಂದ್ ಮಾಡಿದ್ದಾರೆ. ಕೆಲವು ಪ್ರವಾಸಿ ತಾಣಗಳಲ್ಲಿ ಈಗ ನಿರ್ಬಂಧವನ್ನ ವಿಧಿಸಲಾಗಿದೆ. ಕೆಲವು ಪ್ರವಾಸಿ ತಾಣಗಳಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದು ಇಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಒಟ್ಟಾರೆ ಕರಿನೆರಳು ಬೀರಿದೆ ಪಾಕಿಸ್ತಾನದ ಭಯೋತ್ಪಾದಕರ ಕರಿನೆರಳು ಭಾರತದ ಕಾಶ್ಮೀರದ ಮೇಲೆ. ಇದನ್ನ ನಿರ್ಮೂಲನೆ ಮಾಡಬೇಕು ಅನ್ನುವ ಭಾರತದ ಪ್ರಯತ್ನ ಸನ್ನದ್ಧ ಸ್ಥಿತಿಯಲ್ಲೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ರಿಪಬ್ಲಿಕನ್ ಇಂಥ ಈ ದುರ್ಗಮ ಸ್ಥಳಗಳಲ್ಲಿ, ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿರುವಂತ ಇಂಥ ಜಾಗಗಳಲ್ಲಿ ಆರ್ಮಿಯ ಸನ್ನದ್ಧತೆ ಮತ್ತು ಇಲ್ಲಿನ ಸಂಪೂರ್ಣವಾದಂತ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನ ನಿಮ್ ಮುಂದೆ ಮಾಡ್ತಾ ಇದೆ. ಕ್ಯಾಮರಾಮನ್ ಮಧು ಜೆ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ. ಜೈ ಹಿಂದ್. ಉಗ್ರರ ವಿರುದ್ಧ ಭಾರತೀಯ ಸೇನಾಪಡೆ ಸಮರಾಭ್ಯಾಸ ಮುಂದುವರೆಸಿದೆ. ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಕೆ ಸೇನಾಪಡೆಯಲ್ಲಿ ರಣೋತ್ಸಾಹ ಹೆಚ್ಚಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಯೋಧರ ಸಮರಾಭ್ಯಾಸದ ದೃಶ್ಯಗಳು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಲಭ್ಯವಾಗಿದೆ. ಉಗ್ರರ ಹೆಡೆಮುರಿ ಕಟ್ಟೋಕೆ ವಿಶೇಷ ಪಡೆ ಇದೀಗ ಎಂಟ್ರಿ ಕೊಟ್ಟಿದೆ. ಎಲ್ಒಸಿ ಬಳಿ ಕೆಚ್ಚೆದೆಯ ಸೈನಿಕರು ಸಮರಾಭ್ಯಾಸದಲ್ಲಿ ನಿರತರಾಗಿದ್ದಾರೆ. ವಿಷಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಿಲಿಟರಿ ಡ್ರಿಲ್ ಇದು. ಮಾಧ್ಯಮಗಳಿಗೆ ರಿಯಲ್ ಟೈಮ್ ಆಪರೇಷನ್ಗಳನ್ನು ಪ್ರಸಾರ ಮಾಡೋ ಹಾಗಿಲ್ಲ ಅನ್ನೋ ನಿರ್ಬಂಧ ಇದೆ. ಇದೆಲ್ಲವೂ ಕೂಡ ಮಿಲಿಟರಿ ಡ್ರಿಲ್. ಉಗ್ರರನ್ನ ಹುಡುಕಿ ಅವರನ್ನ ಮಟ್ಟ ಹಾಕುವ ಕಾರ್ಯಾಚರಣೆಯ ಪೂರ್ವ ಸಿದ್ಧತೆ. ಕಾಶ್ಮೀರದಿಂದಲೇ
ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಸುಮಾರು 12 ದಿನದ ಹಿಂದೆ ಪೇಲೆಂಗಾವ್ನ ಬೈಸ್ರನ್ ಅನ್ನುವ ವ್ಯಾಲಿಯಲ್ಲಿ ನಡೆದಂತ ಭೀಕರ ನರಮೇಧದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಆ ನರಮೇಧ ಹೇಗಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ. ನೋಡಿ, ಈ ನರಮೇಧ ಮಾಡೋದಕ್ಕೆ ಹೊಂಚು ಹಾಕಿ ಕೂತಂತ ಆ ಭಯೋತ್ಪಾದಕರಿದಾರಲ್ಲ, ಆ ನಸುಗುನ್ನಿ ಭಯೋತ್ಪಾದಕರು ತಯಾರಿಯೊಂದಿಗೆ ಬಂದಿದ್ರು. ಇಲ್ಲಿನ ಸ್ಥಳೀಯರ ಜೊತೆಗೆ ಸಂಪರ್ಕದಲ್ಲಿದ್ರು. ಆ ನಂತರ ಏಕಾಏಕಿ ದಾಳಿ ಮಾಡ್ತಾರೆ. ಅವ್ರು ಅಂದುಕೊಂಡಂತೆ ಪೀಕ್ ಟೈಮ್ ನಲ್ಲಿ ಜನ ಎಲ್ಲಿ ಸೇರಿರ್ತಾರೆ ಅಲ್ಲಿ ದಾಳಿ ಮಾಡ್ತಾರೆ. ನೋಡಿ, ಅದೇ ರೀತಿ ಬೈಸ್ರಾಯ್ನ ಆ ವ್ಯಾಲಿ ರೀತಿಯಲ್ಲಿ ಮತ್ತೊಂದು ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿ ಇದ್ದಂತ ಜಾಗ ಗುಲ್ಮಾರ್ಗ್. ಇದೇ ಜಾಗ ಗುಲ್ಮಾರ್ಗ್ ಸುಂದರ ಪ್ರಕೃತಿ, ಸುತ್ತಲೂ ಕೂಡ ಡೀಪ್ ಫಾರೆಸ್ಟ್ ಜಂಗಲ್ ಏರಿಯಾ. ಇದು ಸೇನೆಯ ಸರ್ಪಗಾವಲಿರುವಂತ ಈ ಗುಲ್ಮಾರ್ಗ್ಗೆ ಯಾವಾಗ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ. ಇಲ್ಲಿ ಬಂದಿರುವಂತ ಪ್ರವಾಸಿಗರು ಬೈಸ್ರಾಯ್ನ ವ್ಯಾಲಿ ರೀತಿಯಲ್ಲೇ ಆ ನಡುವಿನ ಫಾರೆಸ್ಟ್ ನ ಮಧ್ಯದಲ್ಲಿ ಆ ಕಡೆಗಳಲ್ಲೆಲ್ಲ ಸೇನಾ ಕ್ಯಾಂಪಸ್ಗಳಿದಾವೆ ಅಥವಾ ಕ್ಯಾಂಪ್ಗಳಿದಾವೆ. ಅದರ ನಡುವೆ ಸುಂದರವಾದಂತ ಈ ಜಾಗದಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇದ್ದಂತ ಆ ಪ್ರವಾಸಿಗರು ತಮ್ಮ ಒಂದು ಈ ಪರಿಸರವನ್ನ ಎಂಜಾಯ್ ಮಾಡ್ತಿದ್ದಂತ ಪ್ರವಾಸಿಗರು ಅಟ್ಯಾಕ್ ಆಯ್ತಲ್ಲ, ಅದೇ ರೀತಿಯ ಮತ್ತೊಂದು ಉಗ್ರರ ಹಿಟ್ ಲಿಸ್ಟ್ ನಲ್ಲಿ ಇದ್ದಂತ ಗುಲ್ಮಾರ್ಗ್ ನಿಂದ ನಾವೀಗ ನೇರ ದೃಶ್ಯದಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ಇಲ್ಲಿಯೂ ಕೂಡ ಈಗ ಭದ್ರತೆ ಬಂದೋಬಸ್ತ್ ಎಲ್ಲವೂ ಕೂಡ ಟೈಟ್ ಇದೆ. ಅದರ ಜೊತೆಗೆ ನೋಡಿ, ಪ್ರವಾಸಿಗರೆಲ್ಲರೂ ಕೂಡ ಹೀಗಿಲ್ಲಿ ಆಟ ಆಡ್ತಾ ಇದ್ದಾರೆ. ಎಲ್ಲಾ ಪ್ರವಾಸಿ ಆಟದ ವಸ್ತುಗಳೆಲ್ಲವೂ ಕೂಡ ಈಗ ಖಾಲಿ ಇದ್ದಾವೆ. ಜನರ ಸಂಖ್ಯೆಯೂ ಕೂಡ ಬಹಳ ಕಮ್ಮಿ ಇದೆ. ಆರ್ಮಿ ಫೋರ್ಸ್ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ. ಅದರ ಜೊತೆಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಆ ರೋಲಿಂಗ್ ಮಿಷಿನ್, ಅವೆಲ್ಲವೂ ಕೂಡ ನೋಡಿ ಖಾಲಿ ಕುಳಿತುಕೊಂಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಬೆರಳೆಣಿಕೆಯ ಜನರು ಬಿಟ್ರೆ ಹೆಚ್ಚಿನ ಸಂಖ್ಯೆಯ ಜನ ಬರದೆ ಒಂದ್ ರೀತಿಯಲ್ಲಿ ಬರಡಾಗಿ ಬಿಟ್ಟಿದೆ, ಬಿಗಡಾಯಿಸಿ ಬಿಟ್ಟಿದೆ. ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಇದು ಸೀಸನ್ ಸಮಯ. ಈ ಸಮಯಕ್ಕೆ ಬರುವಂತ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ. ಆದ್ರೆ ಪೆಹಲ್ಗಾವ್ನ ಅಟ್ಯಾಕ್ ಆದ ನಂತರ ಬರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾದಂತ ಹಿನ್ನೆಲೆಯಲ್ಲಿ ಕೆಲವು ಪ್ರಮುಖ ಪ್ರವಾಸಿ ತಾಣಗಳನ್ನ ಬಂದ್ ಮಾಡಿದ್ದಾರೆ. ಕೆಲವು ಪ್ರವಾಸಿ ತಾಣಗಳಲ್ಲಿ ಈಗ ನಿರ್ಬಂಧವನ್ನ ವಿಧಿಸಲಾಗಿದೆ. ಕೆಲವು ಪ್ರವಾಸಿ ತಾಣಗಳಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದು ಇಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಒಟ್ಟಾರೆ ಕರಿನೆರಳು ಬೀರಿದೆ ಪಾಕಿಸ್ತಾನದ ಭಯೋತ್ಪಾದಕರ ಕರಿನೆರಳು ಭಾರತದ ಕಾಶ್ಮೀರದ ಮೇಲೆ. ಇದನ್ನ ನಿರ್ಮೂಲನೆ ಮಾಡಬೇಕು ಅನ್ನುವ ಭಾರತದ ಪ್ರಯತ್ನ ಸನ್ನದ್ಧ ಸ್ಥಿತಿಯಲ್ಲೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ರಿಪಬ್ಲಿಕನ್ ಈ ದುರ್ಗಮ ಸ್ಥಳಗಳಲ್ಲಿ, ಭಯೋತ್ಪಾದಕರ ಹಿಟ್ ಲಿಸ್ಟ್ ನಲ್ಲಿರುವಂತ ಇಂಥ ಜಾಗಗಳಲ್ಲಿ ಆರ್ಮಿಯ ಸನ್ನದ್ಧತೆ ಮತ್ತು ಇಲ್ಲಿನ ಸಂಪೂರ್ಣವಾದಂತ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನ ನಿಮ್ ಮುಂದೆ ಮಾಡ್ತಾ ಇದೆ. ಕ್ಯಾಮರಾಮನ್ ಮಧು ಜೆ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ. ಜೈ ಹಿಂದ್.